ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಘೋಷಿತ ಯುದ್ಧ ಮುಂದುವರೆದಿದೆ. ಈಗ ಡಿಕ್ಲೇರ್ ಅಷ್ಟೇ ಮಾಡಿಲ್ಲ ಯುದ್ಧ ಅಂತ ಹೇಳಿ ಹೊಡೆದಾಟ ಶುರುವಾಗಿ ಹೋಗಿದೆ. ಗಡಿಯಲ್ಲಿ ಡ್ರೋನ್, ಮಿಸೈಲ್ ಮತ್ತು ಗುಂಡಿನ ದಾಳಿ ಪ್ರತಿದಾಳಿ ತೀವ್ರವಾಗಿ ನಡೀತಾ ಇದೆ. ಕತ್ತಲಾಗ್ತಿದ್ದಂತೆ ಜಾಸ್ತಿ ಆಗ್ತಾನೆ ಇದೆ. ಬೆಳಗಿನ ಜಾವ ತನಕ ಹೊಡೆದಾಟ. ಈಗ ಭಾರತ ಪಾಕಿಸ್ತಾನದ ಡ್ರೋನ್ ಉಡಾವಣಾ ಕೇಂದ್ರವನ್ನೇ ಉಡಾಯಿಸಿದೆ. ಎಲ್ಲಿ ಕೂತ್ಕೊಂಡು ಸಣ್ಣದು ಡ್ರೋನ್ಗಳನ್ನು ಹಾರಿ ಬಿಡ್ತಾ ಇದ್ರು. ಅದಾದ್ಮೇಲೆ ಮಧ್ಯದಲ್ಲೊಂದು ದೊಡ್ಡದು ಶಸ್ತ್ರ ಇರೋ ಡ್ರೋನ್ ಹಾರಿಬಿಡೋದು. ಒಂಥರ ಈ ಸಣ್ಣದು ನೂರಾರು ಪುಟ್ಟ ಡ್ರೋನ್ಗಳ ನಡುವೆ ಆ ದಾಳಿ ಮಾಡ್ತಾ 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 ದೊಡ್ಡದೊಂದು ಶಸ್ತ್ರ ಇರೋ ಡ್ರೋನ್ ಹಾಕಿಬಿಡೋದು. ಆ ರೀತಿ ಮಾಡ್ತಾ ಇದ್ರು. ಈಗ ಡ್ರೋನ್ ಉಡಾವಣಾ ಕೇಂದ್ರವನ್ನೇ ಭಾರತ ಧ್ವಂಸಗೊಳಿಸಿದೆ. ಪಾಕಿಸ್ತಾನದ ಒಳನುಗ್ಗಿ ನಿರಂತರವಾಗಿ 3-4 ದಿನಗಳಿಂದ ಭಾರತದ ಪಶ್ಚಿಮ ಹಾಗೂ ಉತ್ತರ ಭಾಗದ ಕಡೆಗೆ ಡ್ರೋನ್ ಹಾರಿಸ್ತಾ ಇದ್ರು. ಗಡಿಲಿ ಜಮ್ಮು ಪಕ್ಕದಿಂದ ಈ ಡ್ರೋನ್ಗಳು ಹಾರಿ ಬರ್ತಾ ಇದ್ವು. ಈಗ ಆ ಲಾಂಚ್ ಪ್ಯಾಡ್ ಅನ್ನ ಭಾರತ ಕ್ಷಿಪಣಿ ಹಾಕಿ ಧ್ವಂಸ ಮಾಡಿದೆ. ಇನ್ನು ಪಾಕಿಸ್ತಾನದ ಸಿಯಾಲ್ಕೋಟ್ ನಲ್ಲಿರೋ ಲೂನಿಯಲ್ಲಿರೋ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಕೂಡ BSF ಸಂಪೂರ್ಣವಾಗಿ ಧ್ವಂಸಗೊಳಿಸಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ನೇಹಿತರೆ, ಗುರುವಾರ ರಾತ್ರಿ ಕೂಡ ಜಮ್ಮುನ ಸಾಂಬಾ ಜಿಲ್ಲೆಯಲ್ಲಿ ಪಾಕಿಗಳು ಗಡಿ ದಾಟೋಕೆ ಪ್ರಯತ್ನ ಪಟ್ಟಿದ್ರು. ಉಗ್ರರನ್ನ ನುಗ್ಗಿಸ್ತಾ ಇದ್ರು. 7 ಉಗ್ರಗಾಮಿಗಳನ್ನ BSF ಬಲಿ ಹಾಕಿತ್ತು. ಏನೋ ಹರಿಯಾಣದ ಶಿರ್ಸಾ, ರಾಜಸ್ಥಾನದ ಬಾರ್ಮೇರ್, ಜಮ್ಮುನ ಬಿಷ್ನಾಹ್ ಸೇರಿದ ಹಾಗೆ ಲೈನ್ ಆಫ್ ಕಂಟ್ರೋಲ್ ಮತ್ತು LOC ಮತ್ತು IB ಇಂಟರ್ನ್ಯಾಷನಲ್ ಬಾರ್ಡರ್ ಉದ್ದಕ್ಕೂ ಸಾಕಷ್ಟು ಸ್ಥಳಗಳಲ್ಲಿ ಪಾಕಿಸ್ತಾನ ಮಿಸೈಲ್ಗಳು, ಡ್ರೋನ್ಗಳೆಲ್ಲ ಹಾರಿಸಿದ್ರು. ಎಲ್ಲವನ್ನ ಹೊಡೆದು ಹಾಕಲಾಗಿದೆ. ಅವಶೇಷಗಳೆಲ್ಲ ಬಿದ್ದಿದ್ದಾವೆ ನೆಲದಲ್ಲಿ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಗಾಳಿಯಲ್ಲೇ ಎಲ್ಲವನ್ನ ಹೊಡೆದು ಹಾಕಿದೆ. ಖಾಲಿ ಅವಶೇಷ ಮಾತ್ರ ನೆಲಕ್ಕೆ ಬಂದು ಬಿದ್ದು ಇಂಪ್ಯಾಕ್ಟ್ ಆಗಿದೆ. ಏನೋ ಜಮ್ಮು ಭಾಗದಲ್ಲಿ ಜೋರಾಗಿ ಮಳೆಯಾಗಿದ್ದ ಕಾರಣಕ್ಕೆ ರಿಯಾಸಿ ಜಿಲ್ಲೆಯ ಸಲಾಲ್ ಡ್ಯಾಮ್ ನೀರನ್ನ ಪಾಕಿಸ್ತಾನಕ್ಕೆ ತಗೊಳ್ಳಿ ಅಂತ ನೀರನ್ನ ಹರಿಬಿಡಲಾಗಿದೆ. ಆಲ್ಮೋಸ್ಟ್ ಈ ಡ್ಯಾಮ್ನ ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಚೆನಾಬ್ ನದಿಗೆ ನೀರನ್ನ ರಿಲೀಸ್ ಮಾಡಲಾಗಿದೆ. ಜಗುಲರ್ ವೇನ್, ಕಂಠನಾಳ ಅಂತ ಹೇಳಿದ್ರಲ್ಲ, ಚೆನ್ನಾಗಿ ನೀರು ಹರಿಯುತ್ತೆ ಈಗ ಕಂಠನಾಳದಲ್ಲಿ. ಏನೋ ಭಾರತ ಮುಖ್ಯವಾಗಿ ಪಾಕಿಸ್ತಾನದ 3 ವಾಯುನೆಲೆ ಮೇಲೆ ದಾಳಿ ಮಾಡಿತ್ತು. ಲೇಟ್ ನೈಟ್ ರಿಟಾಲಿಯೇಷನ್ ಅಲ್ಲಿ, ಅಂದ್ರೆ ಪ್ರತಿದಾಳಿಯಲ್ಲಿ 3 ವಾಯುನೆಲೆಗಳನ್ನ ಧ್ವಂಸ ಮಾಡಿತ್ತು ಭಾರತ. ಅದನ್ನ ನಮಗೆ ಪ್ರೀವಿಯಸ್ ರಿಪೋರ್ಟ್ ನಲ್ಲಿ ಹೇಳಿದ್ವಿ. ಇದನ್ನೇ ಯಾಕೆ ಟಾರ್ಗೆಟ್ ಮಾಡಿರೋದು ಅಂತ ಕೂಡ ನಾವೀಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಮೊದಲಿಗೆ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್. ಸ್ನೇಹಿತರೆ, ಇದು ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿದೆ. ಇದು ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ಧ್ವಂಸ ಮಾಡಲಾಗಿದೆ. ಪಾಕ್ ವಾಯುಪಡೆ ಪಾಲಿಗೆ ಅತ್ಯಂತ ಕ್ರೂಷಿಯಲ್ ಆಗಿರೋ ಏರ್ ಬೇಸ್ ಇದು. ಪಾಕಿಸ್ತಾನದ ಸೇನಾ ಹೆಡ್ ಕ್ವಾರ್ಟರ್ ಕೂಡ ರಾವಲ್ಪಿಂಡಿಯಲ್ಲೇ ಇರೋದು. ಅಲ್ಲಿರೋ ಏರ್ ಬೇಸ್ಗೆ ಈಗ ಪೆಟ್ಟನ್ನ ಕೊಟ್ಟಿದೆ ಭಾರತ. ಪಾಕಿಸ್ತಾನದ ಸರಕು ಸಾಗಾಣಿಕೆ ವಿಮಾನ, ಪಾಕಿಸ್ತಾನದ F-16 ವಿಮಾನಗಳನ್ನ ಇಲ್ಲಿ ಲ್ಯಾಂಡ್ ಮಾಡ್ತಾ ಇದ್ರು, ಟೇಕ್ ಆಫ್ ಮಾಡ್ತಿದ್ರು. 2019ರಲ್ಲಿ ಬಾಲಾಕೋಟ್ ಸ್ಟ್ರೈಕ್ ನಡೆದಾಗ ಪಾಕಿಸ್ತಾನ ಆಪರೇಷನ್ ಸ್ವಿಫ್ಟ್ ರೆಟಾರ್ಟ್ ಹೆಸರಲ್ಲಿ ಭಾರತಕ್ಕೆ ನುಗ್ಗೋಕೆ ಪ್ರಯತ್ನ ಮಾಡಿತ್ತಲ್ಲ, ಆಗ ಇದೇ ಏರ್ ಬೇಸ್ ಅನ್ನ ಯೂಸ್ ಮಾಡಲಾಗಿತ್ತು. ಈಗ ಇಲ್ಲಿಗೆ ಬೆಳಗಿನ ಜಾವ 2 ಗಂಟೆಗೆ ಭಾರತ ಮಿಸೈಲ್ ಇಳಿಸಿದೆ. ಇನ್ನೊಂದು ಮುರೀದ್ ಏರ್ ಬೇಸ್, ಇದು ಚಕ್ವಾಲ್ ಜಿಲ್ಲೆಗೆ ಬರುತ್ತೆ. ಪಾಕಿಸ್ತಾನ ಸೇನೆಯ ಡ್ರೋನ್ ಕ್ಯಾಪಿಟಲ್ ಅಂತ ಕರ್ಕೋತಾರೆ ಇದನ್ನ. ಇದರ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ. ಇಲ್ಲೂ ಒಂದು HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು, ಅದು ನಾಶವಾಗಿರೋ ಮಾಹಿತಿ ಇದೆ. ಏನೋ ರಫೀಕ್ ಏರ್ ಬೇಸ್ ಅನ್ನ ಕೂಡ ಗುರಿಯಾಗಿಸಿ ಭಾರತ ದಾಳಿ ಮಾಡಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಇದಿರೋದು ಝಾಂಗ್ ಡಿಸ್ಟ್ರಿಕ್ಟ್ ನಲ್ಲಿ, ಭಾರತದಿಂದ 400 ಕಿಲೋಮೀಟರ್ ದೂರದಲ್ಲಿದೆ. ಎಮರ್ಜೆನ್ಸಿಗೆ ಅಂತ ಪಾಕಿಸ್ತಾನ ಈ ಏರ್ ಬೇಸ್ ಮಾಡ್ಕೊಂಡಿತ್ತು. ರನ್ವೇ, ಯುದ್ಧ ವಿಮಾನ, UAV ಎಲ್ಲ ಇಲ್ಲಿಂದ ಆಪರೇಟ್ ಮಾಡ್ತಾ ಇದ್ರು. ಇದರಲ್ಲಿ ಎಷ್ಟು ಲಾಸ್ ಆಗಿದೆ ಅನ್ನೋದು ಇನ್ನಷ್ಟು ಸ್ಪಷ್ಟ ಆಗಬೇಕು. ಬಟ್ ಇಲ್ಲಿ ದಾಳಿ ಅಂತೂ ಆಗಿದೆ. ಏನೋ ಕರಾಚಿ, ಲಾಹೋರ್ನಲ್ಲೂ ಸಾಕಷ್ಟು ಸ್ಫೋಟದ ಮಾಹಿತಿ ಬರ್ತಾ ಇದೆ. ಖುದ್ದು ಸ್ವಲ್ಪ ಪಾಕಿಸ್ತಾನ ಪರವಾಗಿ ಸಿಂಪತಿಯನ್ನು ಹೊಂದಿರೋ ಅಲ್ ಜಜೀರಾ ಕೂಡ ಇದನ್ನು ರಿಪೋರ್ಟ್ ಮಾಡಿದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಈಗಿನ ಪರಿಸ್ಥಿತಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿನ ಮಾಧ್ಯಮಗಳಿಗೆ ಪಾಕಿಸ್ತಾನ ಸೇನೆ ಗ್ಯಾಗ್ ಆರ್ಡರ್ ಹೊರಡಿಸಿದೆ. ಬಾಯಿ ಬಿಡಂಗಿಲ್ಲ, ಪಾಕಿಸ್ತಾನದ ಒಳಗಾಗಿರೋ ಲಾಸ್ ಅನ್ನ ರಿಪೋರ್ಟ್ ಮಾಡಂಗಿಲ್ಲ ಅಂತ ಆದೇಶ ಹೊರಡಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತೊಂದ್ ಕಡೆ ಕೈಲಾಗದ ಪಾಕಿಸ್ತಾನ ಫೇಕ್ ನ್ಯೂಸ್ ಹರಡಿಸ್ತಾ ಇದೆ. ಭಾರತ ವಾಯುನೆಲೆಗೆ ಹೊಡಿತಲ್ಲ, ಅವರಿಗೆ ಉರ್ಕೊಂಡಿದ್ದಾರೆ ಪಾಕಿಸ್ತಾನದವರು. ಆಪರೇಷನ್ ಬುನ್ಯಾನ್ ಅಲ್ ಮುರ್ಸೂಸ್ ಅಂತ ಹೇಳಿ ಆಪರೇಷನ್ ನಡೆಸ್ತಾ ಇದೀವಿ ಅಂತ ಹೇಳ್ಕೊಂಡ್ರು. ಇದರಲ್ಲಿ ಭಾರತಕ್ಕೆ ಹೆವಿ ಲಾಸ್ ಮಾಡ್ತಾ ಇದೀವಿ ಅಂತ ಹೇಳಿ ಪಾಕಿ ಪಾಪ್ಯುಲೇಷನ್ ಕಿವಿಗೆ ಹೂ ಮುಡ್ಸೋಕೆ ನೋಡ್ತಾ ಇದ್ದಾರೆ. ಪವರ್ ಗ್ರಿಡ್ ನಾಶ ಮಾಡಿದೀವಿ, 70% ಭಾರತದ ಪವರ್ ಗ್ರಿಡ್ ಕೆಲಸ ಮಾಡ್ತಿಲ್ಲ. ಉಧಂಪುರ್ನಲ್ಲಿರೋ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಿದೀವಿ. ಬ್ರಹ್ಮೋಸ್ ಕ್ಷಿಪಣಿಯ ಉಗ್ರಾಣವನ್ನ ಹೊಡೆದಿದ್ದೀವಿ.
ಅಂತೆಲ್ಲ ಬಾಯಿಗೆ ಬಂದಂಗೆ ಬಡ್ಕೊಂಡಿದ್ದಾರೆ. ಈ ಫೇಕಿಸ್ತಾನದ ಫೇಕ್ ಮಾಹಿತಿಯನ್ನ ಭಾರತ ಅಲ್ಲಗಳೆದಿದೆ. ಇದು ಶುದ್ಧ ಸುಳ್ಳು ಅಂತ ಪ್ರತಿಯೊಂದು ಈ ಫೇಕ್ ನ್ಯೂಸ್ ಅನ್ನ ಕೂಡ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ PIB ಫ್ಯಾಕ್ಟ್ ಚೆಕ್ ಮಾಡಿದೆ. ಭಾರತದ ಯಾವುದೇ ಏರ್ ಬೇಸ್ಗೂ ಡ್ಯಾಮೇಜ್ ಆಗಿಲ್ಲ, ಎಲ್ಲ ಏರ್ ಬೇಸ್ಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದಾವೆ, ಯಾವುದೇ ಮಿಲಿಟರಿ ಇನ್ಸ್ಟಾಲೇಷನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಭಾರತೀಯ ಸೇನೆ ಕನ್ಫರ್ಮ್ ಮಾಡಿದೆ. ಇಲ್ಲಿ ಪಾಕಿಸ್ತಾನದ ಏನೊಂದು ಕುತಂತ್ರಿ ಬುದ್ಧಿಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ನಿನ್ನೆ ಮೊನ್ನೆ ಎಲ್ಲ ಪಾಕ್ 300-400 ಸಂಖ್ಯೆಯಲ್ಲಿ ಡ್ರೋನ್ಗಳನ್ನ ಹಾರಿಸ್ಬಿಟ್ಟಿತ್ತು. ಇದರ ಉದ್ದೇಶ ಏನು? ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಶಕ್ತಿಯನ್ನು ಕಮ್ಮಿ ಮಾಡಿ ಆಮೇಲೆ ದೊಡ್ಡ ದಾಳಿ ಮಾಡೋಕೆ ಪಾಕ್ ಪ್ರಯತ್ನ ಪಡ್ತಾ ಇತ್ತು ಅನ್ನೋದು. ಯಾಕಂದ್ರೆ ಚಿಕ್ಕ ಚಿಕ್ಕ ಡ್ರೋನ್ಗಳಿಗೆಲ್ಲ ಭಾರತ ಏರ್ ಡಿಫೆನ್ಸ್ ಅನ್ನ ಯೂಸ್ ಮಾಡಿ ಮದ್ದುಗುಂಡು ಖಾಲಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಇವರಿಗೆ ಭಾರತದ ವಿಶಾಲತೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಸರಿಯಾಗಿ ಜಿಯೋಗ್ರಫಿ ಹೇಳ್ಕೊಡಲ್ಲ ಅಂತ ಕಾಣುತ್ತೆ ಪಾಕಿಸ್ತಾನದ ಶಾಲೆಗಳಲ್ಲಿ, ಮಿಲಿಟರಿ ಸ್ಕೂಲ್ಗಳಲ್ಲಿ. ಭಾರತದ ಜಿಯೋಗ್ರಫಿ, ಭಾರತದ ವಿಸ್ತೀರ್ಣ, ಇಲ್ಲಿನ ಆರ್ಥಿಕ ಶಕ್ತಿ ಐಡಿಯಾ ಇಲ್ಲ ಅಂತ ಕಾಣುತ್ತೆ ಇವರಿಗೆ. ಎಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಬೇಕಾದ ಅಮ್ಯುನಿಷನ್ ಅನ್ನ ಎಷ್ಟು ಬೇಗ ಭಾರತ ಮ್ಯಾನುಫ್ಯಾಕ್ಚರ್ ಮಾಡೋ ತಾಕತ್ತನ್ನ ಎಲ್ಲೆಲ್ಲಿ ಹೊಂದಿದೆ ಅಂತ ಇವರಿಗೆ ಐಡಿಯಾ ಇಲ್ಲ. ಇವರಿಗೆ ಐಡಿಯಾ ಇರೋದು ಬೇಡ. ಸಣ್ಣ ಮರಿ ಡ್ರೋನ್ ಎಲ್ಲ ಹಾರಿಸ್ಬಿಡೋಣ, ಅವರೆಲ್ಲ ಮದ್ದುಗುಂಡು ಹೊಡೆದು ಖಾಲಿ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಮಿಸೈಲ್ ಅಥವಾ ಫೈಟರ್ ಜೆಟ್ಗಳ ಮೂಲಕ ಭಾರತಕ್ಕೆ ದಾಳಿ ಮಾಡೋಣ, ಅವ್ರಿಗೆ ಹಾರ್ಸಕ್ಕೆ ಏನೂ ಇರಲ್ಲ ಅಂತ ಅನ್ಕೊಂಡಿದ್ರು ಈ ಮೂರ್ಖರು. ಆದರೆ ಭಾರತ ಪಾಕಿಸ್ತಾನದ ಈ ಸ್ಟ್ರಾಟಜಿನ ಫೇಲ್ ಮಾಡಿದೆ. ಪಾಕ್ ಒಳಗೆ ನುಗ್ಗಿ ಮತ್ತೆ ಸರಿಯಾಗಿ ಹೊಡೆಯೋ ಮೂಲಕ ನಿಮ್ದು ಆಟ ನಡೆಯಲ್ಲ, ನೀವು ಹೊಡೆದ್ರಿ, ನಾವೊಂದು ಹೊಡೆದ್ವಿ, ಸಮ ಆಯಿತು, ಹಂಗಿಲ್ಲ, ಉಗ್ರ ದಾಳಿ ಮಾಡಿದ್ ನೀವು, ಅದಕ್ಕೆ ನಾವು ಹೊಡೆದ್ವಿ, ಅಲ್ಲಿಗೆ ನಿಲ್ಲಬೇಕು, ನೀವು ಮತ್ತೆ ನೆಕ್ಸ್ಟ್ ಎಷ್ಟು ಮಾಡ್ತೀರಿ ಅಷ್ಟು ನಾವು ವಾಪಸ್ ಮಾಡ್ತೀವಿ ಅನ್ನೋದನ್ನ ಭಾರತ ಮತ್ತೊಮ್ಮೆ ಈಗ ಕ್ಲಿಯರ್ ಮಾಡಿದೆ ಪಾಕಿಸ್ತಾನಕ್ಕೆ. ಏನು ರಾತ್ರಿ ಇಡೀ ಜಮ್ಮು ಕಾಶ್ಮೀರ ಭಾಗದಲ್ಲಿ ಸೇನೆ ಮತ್ತೆ ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆಸಿದೆ ಪಾಕ್ ಸೇನೆ. ಪರಿಣಾಮ ಜಮ್ಮು ಕಾಶ್ಮೀರದ ಹಿರಿಯ ಅಧಿಕಾರಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ರಜೌರಿ ಅಡಿಷನಲ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಆಗಿದ್ದಂತಹ ರಾಜ್ಕುಮಾರ್ ಥಪ್ಪ ಮನೆಯಲ್ಲೇ ಈ ದಾಳಿಗೆ ಬಲಿಯಾಗಿದ್ದಾರೆ. ಥಪ್ಪ ಜೊತೆ ಅವರ ಇಬ್ಬರು ಸಿಬ್ಬಂದಿ ಕೂಡ ಇದ್ರು. ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಪಾಕ್ ದಾಳಿಗೆ ಒಟ್ಟು 5 ಪ್ರಾಣ ಕಳ್ಕೊಂಡಿದ್ದಾರೆ. ಪೂಂಚ್, ರಜೌರಿ ಸೆಕ್ಟರ್ ಹಾಗೂ ಜಮ್ಮು ಸಿಟಿಯ ಹಲವು ಮನೆಗಳಿಗೆ ಭಾರಿ ಡ್ಯಾಮೇಜ್ ಆಗಿರೋದು ಕೂಡ ಕಂಡುಬಂದಿದೆ. ರಜೌರಿ ಭಾಗದಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಪಾಕ್ ನಡೆಸಿದ ದಾಳಿ ವೇಳೆ ಈ ಘಟನೆಯಾಗಿದೆ. ಏನೋ ಥಪ್ಪ ಸಾವಿಗೆ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರ ಸಿಎಂ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಏನೋ ಜಮ್ಮು ಸೆಕ್ಟರ್ನಲ್ಲಿ ಶುಕ್ರವಾರ ರಾತ್ರಿ 9 ಗಂಟೆ ಸುಮಾರಿಗೆ BSF ಪೋಸ್ಟ್ಗಳ ಮೇಲೆ ಪಾಕ್ ಸೈನಿಕರು ಮತ್ತೆ ಗುಂಡಿನ ಮಳೆ ಸುರಿಸಿದ್ದಾರೆ. ಇದಕ್ಕೆ BSF ತಕ್ಕ ಪ್ರತಿಕ್ರಿಯೆ ಕೊಟ್ಟಿದ್ದು ಪಾಕ್ ರೇಂಜರ್ಗಳ ಆಸೆಟ್ಗಳಿಗೆ ದೊಡ್ಡ ಡ್ಯಾಮೇಜ್ ಮಾಡಿದೀವಿ ಅಂತ BSF ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಒಂದು ದೃಶ್ಯ ಕೂಡ ಬಂತು. ಪಾಕಿಸ್ತಾನದ POKನಲ್ಲಿದ್ದ ಒಂದು ಪೋಸ್ಟ್ ಪೂರ್ತಿ ಧ್ವಂಸ ಆಗಿತ್ತು. ಏನೋ ಭಾರತ ಪಾಕ್ ಮಧ್ಯೆ ಸಂಘರ್ಷ ನಡೀತಾ ಇರೋ ಹೊತ್ತಲ್ಲಿ ಪಾಕ್ ಏರ್ ಸ್ಪೇಸ್ ಅನ್ನ ಅವಾಯ್ಡ್ ಮಾಡೋಕೆ ಬಾಂಗ್ಲಾದ ಬಿಮನ್ ಬಾಂಗ್ಲಾದೇಶ್ ಏರ್ಲೈನ್ ತನ್ನ ಫ್ಲೈಟ್ಗಳನ್ನೆಲ್ಲ ರೀಶೆಡ್ಯೂಲ್ ಮಾಡಿದೆ. ಈ ರೀತಿ ಯುದ್ಧ ಸ್ಫೋಟಗೊಳ್ಳೋ ವಾತಾವರಣ ಇರೋದ್ರಿಂದ ಏರ್ಲೈನ್ಗಳು ಕೂಡ ಈ ಏರ್ ಸ್ಪೇಸನ್ನು ಅವಾಯ್ಡ್ ಮಾಡೋಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಸಂಘರ್ಷ ಪೀಡಿತ ಜಾಗದಿಂದ ದೂರ ಸರಿಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಆರಂಭದಲ್ಲಿ ಡ್ರೋನ್ ಹಾರಿಸಿ ನಾವು ವಾಪಸ್ ಹೊಡಿಬಾರ್ದು ಅಂತ ನಾಗರಿಕ ವಿಮಾನಗಳಿಗೂ ಹಾರೋಕ್ ಪರ್ಮಿಷನ್ ಕೊಟ್ಟು ನಾಗರಿಕ ವಿಮಾನಗಳ ರಕ್ಷಣೆಯಲ್ಲಿ ಆಪರೇಷನ್ ಮಾಡೋ ಹೇಡಿ ಬುದ್ಧಿಯನ್ನು ತೋರಿಸಿದ ಪಾಕಿಸ್ತಾನ ಅದನ್ನು ಭಾರತ ಬಯಲು ಮಾಡ್ತಲ್ಲ, ಜಗತ್ತಿನ ಮುಂದೆಲ್ಲ ಹೇಳ್ತಲ್ಲ. ಒಂದು ರೀತಿ ಭಾರತ ಹೇಳಿದ್ದು ಹೇಗಿತ್ತಂದರೆ, ನೋಡಿ ನಿಮ್ಮ ಪಾಕಿಸ್ತಾನ ಸೇನೆಯವರು ವಿಮಾನ ಹಾರಕ್ಕೆ ಅವಕಾಶ ಕೊಟ್ಟು ಅದರ ಮರೆಯಲ್ಲಿ ಈ ಥರ ಆಪರೇಷನ್ ಮಾಡ್ತಿದ್ದಾರೆ, ಹೆಚ್ಚು ಕಮ್ಮಿ ಆದರೆ ಪಾಕಿಸ್ತಾನ ಸೇನೆ ಜವಾಬ್ದಾರಿ ಅಂತ ಹೇಳಿತ್ತಲ್ಲ. ಅದಾದಮೇಲೆ ಮಿಸೈಲ್ ಇಳಿಸ್ತಲ್ಲ 4 ಏರ್ ಬೇಸ್ಗೆ, 3 ಏರ್ ಬೇಸ್ ಮತ್ತು ಈ ಥರ 2-3 ಬೇರೆ ಮಿಲಿಟರಿ ಅಸೆಟ್ಸ್ ಮೇಲೆ ಪಾಕಿಸ್ತಾನದಲ್ಲಿ. ಈಗ ಪಾಕಿಸ್ತಾನದವ್ರು ಏನು ಮಾಡಿದ್ದಾರೆ ಅಂದರೆ ಏರ್ ಸ್ಪೇಸ್ನ ವಾಯು ಪ್ರದೇಶವನ್ನು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿನ ವಿಮಾನಯಾನ ಪ್ರಾಧಿಕಾರದ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಂಟೆನ್ಸಿಫೈ ಆಗ್ತಾ ಇದೆಯಲ್ಲ, ಸೊ ಇದು ಯಾವುದಕ್ಕೂ ಭಾರತ ಬಗ್ಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಏನೊಂದು ಕಡೆ IMF ಪಾಕಿಸ್ತಾನಕ್ಕೆ $1 ಬಿಲಿಯನ್ ಸಾಲದ ಪ್ಯಾಕೇಜ್ಗೆ ಅಪ್ರೂವಲ್ ಕೊಟ್ಟುಬಿಟ್ಟಿದೆ. ಅದು ಕೂಡ ಇಮಿಡಿಯೇಟ್ ಡಿಸ್ಬರ್ಸ್ಮೆಂಟ್, ತುರ್ತಾಗಿ ಪಾಕಿಸ್ತಾನಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ. ವಿದೇಶಿ ದುಡ್ಡು ಈಗ ಪಾಕಿಸ್ತಾನದ ಖಜಾನೆಗೆ ಬಂದು ಬೀಳ್ತಾ ಇದೆ. ಪಾಕಿಸ್ತಾನ ಈ ಹಣವನ್ನು ದುರ್ಬಳಕೆ ಮಾಡಿಕೊಳ್ಬಹುದು ಅಂತ IMF ಬೋರ್ಡ್ ಮುಂದೆ ಭಾರತ ಪ್ರತಿಭಟನೆ ಮಾಡಿತ್ತು. ಸಾಲ ಕೊಡುವಾಗ IMF ಹಾಕೋ ಕಂಡೀಷನ್ಸನ್ನು ಮುರಿಯುವ ದೊಡ್ಡ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡಿದ್ದಾರೆ ಪಾಕಿಸ್ತಾನದವರು. ಹೆಂಗೆ ಕೊಡ್ತೀರಾ ಇಂಥ ಟೈಮ್ನಲ್ಲಿ ಅಂತ. ಆದರೂ ಕೂಡ ಪಾಕಿಸ್ತಾನದ ಈ ದುರ್ವರ್ತನೆ ನಡುವೆನೂ IMF ಅದರ ಕಾಯಂ ಭಿಕ್ಷುಕ ಪಾಕಿಸ್ತಾನಕ್ಕೆ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದೆ. ಆದರೆ ಇದರ ವೋಟಿಂಗ್ನಿಂದ ಭಾರತ ಹಿಂದೆ ಸರಿದಿದೆ. ಅಂದಹಾಗೆ ಈ ಸಾಲ ಕೊಡುವಲ್ಲಿ 16.49% ವೋಟಿಂಗ್ ಹಕ್ಕು ಅಮೆರಿಕ ಕೈಲಿತ್ತು. ಜಪಾನ್ 6%, ಚೀನಾ ಕೂಡ 6% ಇತ್ತು. ಭಾರತ, ಭೂತಾನ್, ಬಾಂಗ್ಲಾ, ಶ್ರೀಲಂಕಾ ಕೈಲಿ ಒಟ್ಟಾರೆಯಾಗಿ 3% ಇತ್ತು. IMFನ ಕ್ರಮಕ್ಕೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈಗ ಕಿಡಿಕಾರಿದ್ದಾರೆ. ಪೂಂಚ್, ರಜೌರಿ, ಉರಿ ಸೇರಿದ ಹಾಗೆ ನಮ್ಮ ಜಾಗಗಳ ಮೇಲೆ ದಾಳಿ ಮಾಡ್ತಿರೋ ಪಾಕ್ನ ಶಸ್ತ್ರಾಸ್ತ್ರಗಳಿಗೆ IMF ಫಂಡಿಂಗ್ ಮಾಡ್ತಾ ಇದೆ. ಹಿಂಗಿರ್ಬೇಕಾದ್ರೆ ಡಿಎಸ್ಕಲೇಟ್ ಆಗಲಿ, ಶಾಂತಿ ಕಾಪಾಡಿ ಅಂತ ಈ ಅಂತಾರಾಷ್ಟ್ರೀಯ ಸಮುದಾಯ ಸುಮ್ಮನೆ ಹೆಂಗೆ ನಾಟಕ ಮಾಡುತ್ತಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಅಮೃತಸರದಲ್ಲೂ ಕೂಡ ಪಾಕ್ ನಿರಂತರವಾಗಿ ದಾಳಿ ಮಾಡೋ ಪ್ರಯತ್ನ ಮಾಡ್ತಿದೆ. ಅಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬೆಳಗ್ಗೆ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಪಾಕ್ ಆರ್ಮಿ ಚೀಫ್ ಅಸೀಮ್ ಮುನೀರ್ ಜೊತೆಗೆ ನೇರವಾಗಿ ಮಾತನಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ.
ಭಾರತ ಪಾಕ್ ನಡುವೆ ಡಿ-ಎಸ್ಕಲೇಷನ್ಗೆ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ದಾರಿ ಹುಡುಕಿ ಅಂತ ಮುನೀರ್ಗೆ ತಾಕೀತು ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ನಾವು ಮಾತುಕತೆಗೆ ಸಹಕಾರ ಕೊಡ್ತೀವಿ ಅಂತ ಕೂಡ ರುಬಿಯೋ ಆಫರ್ ಕೊಟ್ಟಿದ್ದಾರೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅಧ್ಯಕ್ಷ ಟ್ರಂಪ್ ಕೂಡ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ಆಸಕ್ತಿ ತೋರಿಸ್ತಿದ್ದಾರೆ ಅಂತ ವೈಟ್ ಹೌಸ್ ಹೇಳಿತ್ತು. ಅದರ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗಿದೆ. ಇನ್ನೊಂದು ಕಡೆ ಸೌದಿ ಅರೇಬಿಯಾ ಕೂಡ ಈ ಉದ್ವಿಗ್ನತೆಯನ್ನು ಕಮ್ಮಿ ಮಾಡೋಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದೆ. ಇತ್ತೀಚೆಗೆ ಸೌದಿ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವ ಅಲ್ ಜುಬೇರ್ ಭಾರತಕ್ಕೆ ಬಂದಿದ್ರು. ಆ ಭೇಟಿ ಬೆನ್ನಲ್ಲೇ ಸೌದಿ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ಡಿ-ಎಸ್ಕಲೇಷನ್ಗೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದೆ. ಏನೋ ಪಹಲ್ಗಾಮ್ ಉಗ್ರ ದಾಳಿಗೆ G7 ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ನ ಪ್ರತಿನಿಧಿಗಳು ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಕಮ್ಮಿ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಮತ್ತೊಂದು ಕಡೆ ಭಾರತೀಯ ವಿಮಾನಯಾನ ಪ್ರಾಧಿಕಾರ ದೇಶದ 32 ಏರ್ಪೋರ್ಟ್ಗಳನ್ನು ಮೇ 15ನೇ ತಾರೀಕಿನ ತನಕ ಕ್ಲೋಸ್ ಮಾಡೋದಾಗಿ ಪ್ರಕಟಣೆ ಹೊರಡಿಸಿದೆ. ಸೊ ಇದು 32 ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡೋ ಪ್ರಕಟಣೆ ಇದೆಯಲ್ಲ, ಇದು ಸ್ವಲ್ಪ ಸೀರಿಯಸ್. ಇದು ಸೀರಿಯಸ್ ಎಸ್ಕಲೇಷನ್ ಮುಂದೆ ಆಗ್ತಾ ಹೋಗೋ ಸಾಧ್ಯತೆಯ ದೊಡ್ಡ ಸಂಕೇತ ಅಂತಲೇ ಪರಿಗಣಿಸಲಾಗ್ತಾ ಇದೆ ಸ್ನೇಹಿತರೆ. ಯಾವುದೆಲ್ಲ ಏರ್ಪೋರ್ಟ್? ಆದಂಪುರ್, ಅಂಬಾಲಾ, ಅಮೃತ್ಸರ್, ಅವಂತಿಪುರ, ಬಠಿಂಡಾ, ಭುಜ್, ಬಿಕಾನೇರ್, ಚಂಡೀಗಢ, ಹಲ್ವಾರ, ಹಿಂಡನ್, ಜೈಸಲ್ಮೇರ್, ಜಮ್ಮು, ಜಾಮ್ನಗರ್, ಜೋಧ್ಪುರ್ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡೋ ನಿರ್ಧಾರ. ಅತ ಕಾಂಡ್ಲಾ, ಕಂಗ್ರಾ, ಕೆಶೋದ್, ಕಿಶಂಗ್ರ, ಕುಲು ಮನಾಲಿ, ಲೇ, ಲುಧಿಯಾನ, ಮುಂದ್ರಾ, ರಾಜ್ಕೋಟ್, ಪೋರ್ಬಂದರ್, ಪಟಿಯಾಲಾ, ಶ್ರೀನಗರ್, ಶಿಮ್ಲಾ ಏರ್ಪೋರ್ಟ್ಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗ್ತಾ ಇದೆ. ಒಳಗೂ ಕೂಡ ಪೆಟ್ಟು ಬೀಳ್ತಾ ಇದೆ. ಬಲೂಚಿಸ್ತಾನದಲ್ಲಿ TTP ಉಗ್ರರು ಮತ್ತು BLA ಪ್ರತ್ಯೇಕತಾವಾದಿಗಳು ಪಾಕ್ ಸೇನೆಯ ರಕ್ತ ಹರಿಸಿದ್ದಾರೆ. ದಕ್ಷಿಣ ವಜೀರಿಸ್ತಾನ್ನ ಡಾನ್ ಗೇಟ್ ಮಿಲಿಟರಿ ಔಟ್ಪೋಸ್ಟ್ ಮೇಲೆ TTP ದಾಳಿ ಮಾಡಿದೆ. ಇದರಲ್ಲಿ ಸುಮಾರು 20 ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಅತ್ತ BLA ಬಲೂಚಿಸ್ತಾನದ ಬಾಲೋನ್ ಜಿಲ್ಲೆಯಲ್ಲಿ ಒಂದೇ ಬಾರಿಗೆ ಸಾಕಷ್ಟು ಕಡೆ ಅಟ್ಯಾಕ್ ಮಾಡಿದೆ. ಕನಿಷ್ಠ 6 ಪಾಕ್ ಸೈನಿಕರನ್ನ ಮುಗಿಸಿದೀವಿ ಅಂತ BLA ಕೂಡ ಹೇಳ್ಕೊಂಡಿದೆ. ಹೀಗಾಗಿ ಪಾಕಿಸ್ತಾನ ಆಲ್ರೆಡಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇತ್ತು. ಡೈಲಿ ಅಲ್ಲಿ ಹೊಡೆದಾಡ್ತಿತ್ತು, ಅವ್ರ ಹತ್ರ ಪೆಟ್ಟು ತಿಂತಾ ಇತ್ತು. BLA ಅವ್ರ ಹತ್ರ ಬಲೂಚಿಸ್ತಾನದಲ್ಲಿ, TTP ಅವ್ರ ಹತ್ರ ಖೈಬರ್ ಪಖ್ತೂನ್ಖ್ವಾದಲ್ಲಿ. ಈಗ ಭಾರತದೊಂದಿಗೂ ಕಿರಿಕಿರಿಯನ್ನ ಶುರು ಮಾಡಿಕೊಂಡು ಈ ಆಸಿಮ್ ಮುನೀರ್ ಪಾಕಿಸ್ತಾನದ ಅಸ್ತಿತ್ವಕ್ಕೇನೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದ್ದಾರೆ. ಆಸಿಮ್ ಮುನೀರ್